ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಐತಿಹಾಸಿಕ ಹಾಗೂ ಪ್ರಮುಖ ನೀರಾವರಿ ಮೂಲವಾದ ವಾಣಿವಿಲಾಸ ಜಲಾಶಯಕ್ಕೆ ಸಮರ್ಪಕ ಭದ್ರತೆ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಮುಖಂಡರು, ವಾಣಿವಿಲಾಸ ಜಲಾಶಯದ ಭದ್ರತೆಗಾಗಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಕೆಐಎಸ್ಎಫ್ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ನಿಯೋಜಿಸಬೇಕೆಂದು ಹಲವು ಬಾರಿ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಸೂರಪ್ಪ ಅವರ ನೇತೃತ್ವದಲ್ಲಿ ದಿನಾಂಕ 12/11/2025 ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿತ್ತು. ಬಳಿಕ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಡಿಜಿಪಿ ಅಂಡ್ ಐಜಿಪಿ ಅವರ ಕಚೇರಿಗೂ ಮನವಿ ರವಾನೆಯಾಗಿತ್ತು ಎಂದು ತಿಳಿಸಿದರು. ಆದರೆ ಇದುವರೆಗೂ ಆಂತರಿಕ ಭದ್ರತಾ ವಿಭಾಗದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ನಿಯೋಜಿಸದಿರುವುದು ಬೇಸರದ ಸಂಗತಿ ಎಂದು ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ವಾಣಿವಿಲಾಸ ಜಲಾಶಯವು ಜಿಲ್ಲೆಯ ಸಾವಿರಾರು ರೈತರ ಜೀವನಾಡಿಯಾಗಿದ್ದು, ಅದರ ಭದ್ರತೆ ಅತ್ಯಂತ ಮಹತ್ವದ್ದಾಗಿದೆ. ಯಾವುದೇ ಅನಾಹುತ, ಅಕ್ರಮ ಚಟುವಟಿಕೆ ಅಥವಾ ಭದ್ರತಾ ಲೋಪ ಉಂಟಾಗದಂತೆ ತಕ್ಷಣವೇ ಸೂಕ್ತ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಘ ಒತ್ತಾಯಿಸಿತು. ಈ ಕುರಿತು ಜಿಲ್ಲಾಧ್ಯಕ್ಷರಾದ ಸೂರಪ್ಪ ಹಾಗೂ ಸತೀಶ್ ಕೋಟೆ ಮಾತನಾಡಿ, ವಾಣಿವಿಲಾಸ ಜಲಾಶಯದ ಭದ್ರತೆ ವಿಷಯದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಬಾರದು. ರೈತರ ಹಿತದೃಷ್ಟಿಯಿಂದ ಜಲಾಶಯದ ರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಪೊಲೀಸ್ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು, ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದಲೇ ಈ ಸುದ್ದಿಗೋಷ್ಠಿ ನಡೆಸಲಾಗಿದೆ ಎಂದು ತಿಳಿಸಿದರು. ರಾಜ್ಯ ರೈತ ಸಂಘ, ಹಸಿರು ಸೇನೆ, ಹುಚ್ಚವನಹಳ್ಳಿ ಮಂಜುನಾಥ್ ಬಣ ಜಿಲ್ಲಾ ಸಮಿತಿಯಿಂದ ನಾವು ಇವತ್ತು ಒಂದು ಜಲಾಶಯಕ್ಕೆ ಸೂಕ್ತ ಭದ್ರತೆ ಬಗ್ಗೆ ಕೊಡ್ಬೇಕಂತೇಳಿ ಹಿಂದೆ ನಾವು ಮಾನ್ಯ ಶಾಸಕರಿಗಳಿಗೂ, ಜಿಲ್ಲಾಧಿಕಾರಿಗಳಿಗೂ ಮತ್ತು ಗೃಹ ಸಚಿವರಿಗೂ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಹಿಂದೆ ಏನು ಅಲ್ಲಿ ನಡೀತಕ್ಕಂಥ ಅನಾಹುತಗಳು, ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ. ರೈತರ ಮಕ್ಕಳು ಹೋಗ್ತಿದ್ದಾರೆ, ಮತ್ತು ಬಡ ಮಕ್ಕಳು ಹೋಗ್ತಿದ್ದಾರೆ, ಮತ್ತು ಟೂರಿಸ್ಟ್ರು ಹೋಗ್ತಿದ್ದಾರೆ. ಎಲ್ಲರೂ ಜನ ಹೋಗಿ ಅಲ್ಲಿ ಪ್ರಾಣಗಳು ಕಳ್ಕೊಂತಿದ್ದಾರೆ. ಅದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡ್ಬೇಕಂತೇಳಿ ನಾವು ಹಲವು ಬಾರಿ ಮನವಿ ಕೊಟ್ಟಿದ್ರು. ಸಂಬಂಧಪಟ್ಟ ಇಲಾಖೆಯರು ಮತ್ತು ಸಂಬಂಧಪಟ್ಟ ಶಾಸಕರುಗಳು ಅದ್ರ ಬಗ್ಗೆ ಚಕಾರ ಎತ್ತಲು ಇನ್ನೂ ಎಷ್ಟು ಜೀವ ಬಲಿ ಹೋಗ್ಬೇಕನ್ನೋ ಇದು ಮಾಡ್ತಾರೋ ಗೊತ್ತಿಲ್ಲ. ಆದ ಕಾರಣ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ವಿ, ಸ್ಥಳೀಯ ಶಾಸಕರು ಹಿಂದೆ ನಮಗೆ ಸುಧಾಕರ್ ಸಾಹೇಬರು ಹೇಳಿದ್ರು, ಅದನ್ನ ಎಷ್ಟೇ ಆಗಲಿ ನಾನು ಮಾಡಿಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ರು. ಅವ್ರು ಇಲ್ಲದ ಕಾರಣ ಈಗ ಸ್ಥಳೀಯ ಶಾಸಕರಾದ ಪಪ್ಪಿ ಸಾಹೇಬರು ಸಂಬಂಧಪಟ್ಟ ಗೃಹ ಸಚಿವರಿಗೆ ಒಂದು ಮಾತು ಹೇಳಿ ಅಲ್ಲಿಗೆ ಬಂದೋಬಸ್ತ್ ಮಾಡಿಕೊಡ್ಬೇಕಂತೇಳಿ ಮಾಡಿಕೊಡ್ತಾರಂತೇಳಿ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡಿ ಕೇಳ್ತಿದ್ವಿ. ಮುಂದಿನ ದಿನಗಳಲ್ಲಿ ಏನೇ ಇದು ಕಾರ್ಯರೂಪ ಆಗಲಿಲ್ಲ ಅಂದರೆ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತೆ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗತ್ತಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಈ ಹಿಂದೆ ನಮ್ಮ ಸಂಘಟನೆ ವತಿಯಿಂದ 12/11/2025 ಯೂನಿಯನ್ ಪಾರ್ಕಿಂದ ಮಾನ್ಯ ಜಿಲ್ಲಾಧಿಕಾರಿಗಳವರೆಗೆ ನಾವು ಪ್ರತಿಭಟನೆಯನ್ನು ಮಾಡಿರುತ್ತೇವೆ. ಪ್ರತಿಭಟನೆ ಕಾರಣ ಏನಂದ್ರಪ್ಪ ಅಂದರೆ, ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದ್ದು, ಇದು ಕಾರಣ ಏನಂದರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸ್ಥಳ ಆದಂತಹ ಈ ವಾಣಿವಿಲಾಸ ಜಲಾಶಯಕ್ಕೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯನ್ನು ನಿಯೋಜನೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಮನವಿಯನ್ನು ಮಾಡಿದ್ವಿ. ಕಾರಣ ಅನೇಕ ಅನಾಹುತಗಳು, ಅನೇಕ ಅಕ್ರಮ ಚಟುವಟಿಕೆಗಳು ತಾಣವಾಗಿಬಿಟ್ಟಿದೆ. ಅಲ್ಲಿ ಹೋಗಲು, ಕುಟುಂಬ ಸಮೇತ ಹೋಗಲು ಭಯಪಡುವಂತಹ ನಿರ್ಮಾಣ ಆಗಿದೆ. ಹಾಗಾಗಿ ಇದನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯನ್ನು ನಿಯೋಜನೆ ಮಾಡಬೇಕೆಂದು ಮನವಿ ಮಾಡಿರುತ್ತೇವೆ. ಈ ವಿಚಾರವಾಗಿ ನಮ್ಮ 6 ತಾಲೂಕಿನ ಶಾಸಕರುಗಳು ಇದನ್ನು ಗಮನ ಹರಿಸಿ ವಿಧಾನಸೌಧದಲ್ಲಿ ಪ್ರಸ್ತಾಪಿಸಿ ನಮ್ಮ ಒಂದು ಐತಿಹಾಸಿಕ ಸ್ಥಳಕ್ಕೆ ಭದ್ರತೆಯನ್ನು ಒದಗಿಸಿಕೊಡ್ಬೇಕೆಂದು ನಾವು ಈ ಹೋರಾಟದ ಮೂಲಕ ಮನವಿಯನ್ನು ಮಾಡಿರುತ್ತೇವೆ. ಹಾಗೂ ಸುಧಾಕರ್ ಸರ್ ಇರುವಾಗ ನಾವು ಅವ್ರ ಹತ್ರ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅವ್ರು ಹೇಳಿದರು, ಆಯ್ತಪ್ಪ, ನಾನು ಇದನ್ನು ಆದಷ್ಟು ಬೇಗ ನಾನು ಬಗೆಹರಿಸಿಕೊಡ್ತೇನೆ ಅಂತ ಹೇಳಿದರು. ಈಗ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ದ ಕಾರಣ ಈಗ ನಮ್ಮ ಸ್ಥಳೀಯ ಶಾಸಕರಾದಂಥ ವೀರೇಂದ್ರ ಪಪ್ಪಿ ಸರ್ ಅವರು
ದಯಮಾಡಿ ಇದೊಂದು ನಮ್ಮ ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಭದ್ರತೆಯನ್ನು ವಹಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ.